ಚರ್ಚಣ ತಾಲೂಕಿನ ನೀವರ್ಗಿ ಗ್ರಾಮದಲ್ಲಿ ಉರ್ದು ಶಾಲೆ ಇದೆ. ಆದರೆ ಈ ಶಾಲೆಯ ವಿಪರ್ಯಾಸ ಏನು ಅಂತ ನೋಡಿದ್ರೆ ಈ ಶಾಲೆಯಲ್ಲಿ ಮಕ್ಕಳೇ ಇಲ್ಲ. ಈ ಶಾಲೆಯಲ್ಲಿ ಯಾವಾಗ ನೋಡಿದ್ರು ಕೂಡ ಖಾಲಿ ಆಗಿರುತ್ತೆ. ಶಿಕ್ಷಕರು ಇರೋದೇ ವಿಪರ್ಯಾಸ. ಈ ಶಾಲೆಯಲ್ಲಿ ಶಿಕ್ಷಕರು ಇದ್ದಾರೆ, ಆದರೆ ಮಕ್ಕಳೇ ಇಲ್ಲ. ಮಕ್ಕಳೇ ಇಲ್ಲದ ಶಾಲೆಯಲ್ಲಿ ಶಿಕ್ಷಕರಿಗೆ ಸರ್ಕಾರ ಸಂಬಳವನ್ನು ಕೊಡ್ತಾ ಇದೆ. ಸರ್ಕಾರ ಇಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲಿಯೂ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ವರದಿ ನೋಡ್ಕೊಂಬನ್ನಿ. ಈ ಶಾಲೆಯಲ್ಲಿ ಹೆಸರಿಗೆ ಮಾತ್ರ ಶಿಕ್ಷಕರಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ಇದ್ದಾರೆ ಅಂತ ನೋಡಿದರೆ ಯಾರೋ ಒಬ್ಬರು ಸುಮ್ಮನೆ ಕುಳಿತಿದ್ದಾರೆ. ಇದನ್ನು ತಿಳಿದ ಗ್ರಾಮಸ್ಥರು, ಪತ್ರಕರ್ತರು ಮತ್ತು KRS ಪಕ್ಷದ ಅಣ್ಣ ಪೂಜಾರಿ ಅವರನ್ನು ಕರೆದು ಶಾಲೆ ಸ್ಥಿತಿ ತೋರಿಸಿದ್ದಾರೆ. ಶಾಲೆಯಲ್ಲಿ ಮಕ್ಕಳಿಲ್ಲದ ಶಾಲೆಗೆ ಅನುದಾನ ಮತ್ತು ಶಿಕ್ಷಕರಿಗೆ ಸಂಬಳ ಬರುತ್ತಿದೆ. ಈ ಶಾಲೆಗೆ ಮತ್ತು 2 ಶಿಕ್ಷಕರು ಇವರಿಗೆ ಸಂಬಳ ಸರ್ಕಾರದಿಂದ ಸುಮ್ಮನೆ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಶಾಲೆಯಲ್ಲಿ ಶಿಕ್ಷಕರು ತಿಳಿದ ಶೈಕ್ಷಣಿಕ ಅಧಿಕಾರಿಗಳು ಕೆಂಡಮಂಡಲವಾಗಿದ್ದಾರೆ. ಈ ಶಾಲೆಗೆ ಶಿಕ್ಷಕರಿಗೆ ನೋಡಬೇಕೆಂದು ಬೇರೆಯವರನ್ನ ಶಾಲೆಗೆ ನೋಡೋಕೆ ಕಳಿಸಿದ್ದಾರೆ. ಸ್ಥಳೀಯ ಸಾರ್ವಜನಿಕರು ಹೇಳುವುದು, ಶಿಕ್ಷಕರ ಮೇಲೆ ಅಧಿಕಾರಿಗಳು ಮತ್ತು ಶಿಕ್ಷಣದ ಕ್ಷೇತ್ರ ಮಂತ್ರಿಗಳು ಸ್ವಲ್ಪ ಗಮನ ಹರಿಸಬೇಕು. ಮಕ್ಕಳಿಲ್ಲದ ಶಾಲೆಗೆ ಈ ರೀತಿ ಅನುದಾನ ನೀಡುವುದು ಯಾಕೆ ಎಂದು ಅನೇಕ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚರ್ಚಣ. ಈಗ ನಾವು ಚರ್ಚಣ ತಾಲೂಕಿನ ನೀವರ್ ಗ್ರಾಮಕ್ಕೆ ಬಂದೀವಿ, ಉರ್ದು ಶಾಲೆಗೆ ಬಂದೀವಿ. ತುಂಬ ದಿನದಿಂದ ಹೇಳ್ತಾ ಇದ್ರು ಈ ನೀವರಿಗೆ ಇಲ್ಲಿ ಉರ್ದು ಶಾಲೆ ಇದೆ, ಮಕ್ಕಳು ಇರಲ್ಲ, ಟೀಚರ್ ಸುಮ್ಮನೆ ಯಾರೋ ಬರ್ತಾರೆ ಹೋಗ್ತಾರೆ, ಆದರೂ ಜಾಸ್ತಿ ಜನ ಬರಲ್ಲ ಅಂತ ಹೇಳ್ತಾರೆ. ತುಂಬ ದಿನದಿಂದ ಬಂದಿದೆ, ಬರ್ರಿ ಬಂದು ನೋಡ್ರಿ. ಜನವರಿ 26 ಬಂದವರು, ಅದ್ರ ಮೇಲೆ ಬಂದಿಲ್ಲ. ಬಂದ್ರೂ ಕೀಲಿ ಇರುತ್ತೆ, ಎಲ್ಲೋ ಕೂಡ್ತಾರೆ ಅಂತಂತಾರೆ. ನೋಡಿ ಶಾಲೆ ನೋಡಿ, ಕುರಿ ಕಟ್ಟಿದ್ದಾರೆ ಶಾಲೆಯಲ್ಲಿ ನೋಡಿ. ಅಲ್ಲ, ಇಲ್ಲಿ ಅದಕ್ಕೆ ಸ್ಥಳ ಇರುತ್ತೆ ನೋಡಿ. ಈ ಶಾಲೆಗೆ ಶಿಕ್ಷಣ ಅಧಿಕಾರಿಗಳು ಇಂಥ ಕಡೆ ಗಮನ ಹರಿಸಬೇಕು. ಇಂಥ ಶಾಲೆನೂ ಆದಷ್ಟು ಮಕ್ಕಳು ಬರೋ ಹಾಗೆ ಮಾಡಬೇಕು. ಬರದೇ ಇದ್ರೆ ಇಂಥ ಶಾಲೆಗಳು ಸರ್ಕಾರದ ಅನುದಾನ ಬಂದ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬೇರೆ ಕಡೆ ಹಾಕಿ ಏನೂ ಇಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಖಾಲಿ. ಅಡಿಗೆ ಮಾಡೋರು ಯಾರೋ, ಟೀಚರ್ ಯಾರೋ, ಮಕ್ಕಳೆಲ್ಲೋ, ಏನೂ ಇಲ್ಲ. ಈಗ ನಾವು ಬಂದ್ರೆ ಕೀ ತೆಗಿತಾರೆ ಯಾರು ನೋಡಿ, ಅಲ್ಲಿ ಕೀ ತೆಗಿತಾರೆ. ಯಾವಾಗ್ಲೂ ಬಂದೇ ಇರುತ್ತೆ, ಯಾರು ಇರಲ್ಲ. ಸ್ವಲ್ಪ ಅದಕ್ಕೆ ಶಿಕ್ಷಣ ಅಧಿಕಾರಿಗಳೇ ಸ್ವಲ್ಪ ಕಣ್ಣು ಮುಚ್ಚಿದ್ರೆ ನೋಡಿ, ಕಣ್ ತರದು ನೋಡಿ. ಈಗ ನೋಡಿರಲ್ಲ, ಈ ಶಾಲೆಯಲ್ಲಿ ಮಕ್ಕಳು ಇದಾರಾ ಇಲ್ಲ ಅಂತ ನೋಡೋದು. ಬನ್ನಿ ಕುಲುಪ್ ಕಾಡಲೈತಿ ನೋಡಿ. ಈಗ ಕೀ ತೆಗಿತಾ ಇದ್ದಾರೆ ನೋಡಿ. ಕೀ ಈಗ ತೆಗಿತಾ ಇದ್ದಾರೆ. 2 ಗಂಟೆ ಆಗ್ತಾ ಬಂತು, ಈಗ ಕೀ ತೆಗಿತಾರೆ. ಮಕ್ಕಳೇ ಇಲ್ಲ, ಶಾಲೆಯಲ್ಲಿ ಮಕ್ಕಳೇ ಇಲ್ಲ. ಮತ್ತೆ ಮಕ್ಕಳಿಲ್ಲ, ಅನುದಾನದಲ್ಲಿ ಶಾಲೆ ಮಾಡ್ತಾರೆ, ಮಕ್ಕಳು ಬರೋಲ್ಲ, ಟೀಚರ್ ಯಾರೂ ಬರಲ್ಲ. ಏನಿದು ನೋಡಿ. ಈ ಗುಲಾಬ್ನಿ ಅದಾವ, ರಾಜಮನ್ 3 ಅವ, ನಮ್ಮ ಜಾಂಗಲ್ 3 ಅವ, ಮತ್ತು ಒಂದು 8 ಮಕ್ಕಳು ಬನ್ನಿ. ಬಂದಿಲ್ಲ. ಮತ್ತೆ ಸುಮಾರು ದಿನ ಯಾರು ಮಕ್ಕಳೇ ಇಲ್ಲ ಅಂತಾರೆ ನೋಡಿ. ಯಾರು ಇಲ್ಲಿ ಅಡಿಗೆ ಮಾಡೋರಿಗೆ ಪೇಮೆಂಟು, ಟೀಚರ್ ಸ್ಟಾಫ್ ಅಡಿಗೆ ಮಾಡೋರಿಗೆ ಪೇಮೆಂಟು, ಟೀಚರ್ ಸ್ಟಾಫಿಗೆ ಪೇಮೆಂಟು, ಸರ್ಕಾರದಿಂದ ಬರೋ ಹಣ ಎಲ್ಲ ಹೋಗ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ? ಟೀಚರ್ ಯಾರು? ಮಕ್ಕಳು ಎಲ್ಲಿ? ಯಾರು ಇಲ್ಲ. ಅಡಿಗೆ ಮಾಡೋರು ಯಾರು? ನೋಡ್ತಾ ಇರಲ್ಲ, ಇದು ನೀವರಿಗೆಲ್ಲಿದೆ ಈ ಶಾಲೆ. ಇದೇ ಶಾಲೆ ಅಂತಲ್ಲ, ತುಂಬಾ ಊರಲ್ಲಿ ಇದೇ ರೀತಿ ಇದೆ. ಉರ್ದು ಶಾಲೆಯಲ್ಲಿ ಆಲ್ಮೋಸ್ಟ್ ತುಂಬಾ ಪರ್ಸೆಂಟೇಜ್ ಇದೇ ರೀತಿ ಇದೆ. ಆದಷ್ಟು ಅಧಿಕಾರಿಗಳು ಈ ತರ ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ. ಮತ್ತೇನಿಲ್ರಿ, ಒಟ್ಟು 2 ಬಂದಿವ್ರಿ ಹುಡುಗರು. 2 ಮಕ್ಕಳು ಬರ್ತಾರ. ಒಟ್ಟು 2 ಬಂದಾವ, ಮನೆ 3 ಬಂದಾವ್ರಿ. ಇವತ್ತೇನದ, ಇವತ್ತು ಅವ್ರ ಮನ್ಸಿಗೆ ಬಂದಂಗ ಬರ್ತಾರ. ನಿಮ್ಗ ಬೇರೆ ಸಾಲಿ ಹಾಕಿದ್ರೆ ಬಾಳ ಚಲೋ ಅಂತ ಹೇಳ್ತೀರಿ ನೀವು. ಹುಡುಗರು ಹೆಸರು ಆಯ್ತ್ರಿ. ಅಚ್ಚಿಗೆ ಬಾಯಿ ಅದ, ಅಂಜಿಕೆ ಹಾಕಿ ಹಚ್ಬಿಟ್ಟಲ್ರಿ. ಯಾರು ಹಚ್ಚು ಕೊಡಂಗಿಲ್ಲ. ನಿಮ್ಗ ಕನ್ನಡ ಸಾಲಿಗೆ ಕಳ್ಸ್ಬೇಕಂತ ಹೇಳ್ತೀರೇನು? ಅಲ್ಲ, ನಿಮ್ ಕನ್ನಡ ಸಾಲಿ ಹಾಕಿದ್ರೆ ಬಾಳ ಚಲೋ ಐತ್ರಿ ಹುಡುಗಿ ಸಾಲಿಗೆ. ಮತ್ ನಾವ್ ಎಲ್ಲಿಯಾದ್ರು ಮಾಡೋರಿದ್ದೇವ್, ಎಲ್ಲಿಯಾದ್ರು ಹೋಗ್ತೇವ್. ಕಾಲಾಗ ನಮ್ಗ ಎಲ್ಲಿಯಾದ್ರು ಮಾಡೇಬೇಕಾದ, ತಿನ್ನೋ ಕಾಲಾಗೆ ಆಗ್ಬೇಕ ಮಂದಿಲ್ಲತ್ರಿ. ನಾವ್ ಅಲ್ಲಿ ಇಲ್ಲ ಅನ್ನಲ್ರಿ, ಎಲ್ಲಿ ಹಾಕಿದ್ರ ಅಲ್ಲಿ ಹೋಗ್ತೇವ್ರಿ. ನಮ್ಗೆ ನೀರಿಗೆ ಒಳಗೆ ಉರ್ದು ಶಾಲಿಗೆ ಬಂದೀನಿ. ಉರ್ದು ಶಾಲೆ ಒಳಗೆ ಮಿನಿಮಮ್ ಮಕ್ಕಳು ಇಟ್ಟಿರ್ಬೇಕು, ಮತ್ತು ಎಷ್ಟು ಮಕ್ಕಳು ಇರಬೇಕು, ಮತ್ತು ಎಷ್ಟು ಮಂದಿ ಇಲ್ಲಿ ಟೀಚರ್ಗಳು ಇರಬೇಕು, ಏನೇನಿಲ್ಲ ಇಲ್ಲಿ, ಏನೇನೇ ಇಲ್ಲ.
ಅದು ಹೆಂಗೆ ಅದ ನಿಮ್ಗೆ ತೋರಿಸ್ತೀನಿ ಬರ್ರಿ ಹಿಡಿಯೋದಾಗ. ಹಾಂ ನಮಸ್ಕಾರ ರೀ. ನಮಸ್ಕಾರ ರೀ ಟೀಚರ್ ಅವ್ರು ನೀವೇನ್ರಿ? ಇಲ್ರಿ ಸರ್ ಬಂದಿಲ್ರಿ. ನೀವೇನಿದ್ರಿ? ನಾವು ಕನ್ನಡ ಟೀಚರ್ ಇದ್ದೇವೆ. ಮತ್ತು ಮಾತಾಡಿರಲ್ಲ ನಾವು ಕೆ ಆರ್ ಎಸ್ ಪಕ್ಷ ಇದಾವೆ ರೀ. ನೋಡ್ಬೋದು ಬಂಧುಗಳೇ, ಇಲ್ಲಿ ಶಾಲೆ ಒಳಗೆ ಮಕ್ಕಳೇ ಇಲ್ಲ, ಉರ್ದು ಶಾಲೆ. ಸುಮ್ಮ ಹೆಸರಿಗೆ ಉರ್ದು ಶಾಲೆ, ಇಲ್ಲಿ ಒಬ್ಬರು ಮಕ್ಕಳಿಲ್ಲ. ಸುಮ್ಮ ದಿನ ಇದು ಖುಲ್ಲಾನೇ ಇರ್ತದೆ, ಸುಮ್ಮ ಬರೋದು ತೆಗಿಯೋದು, ಒಂದು ಮಕ್ಕಳಿಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಇದ್ದಂಥ ಗ್ರಾಮಸ್ಥರು ಹೇಳ್ಯಾರ ನಮಗೆ. ಮಕ್ಕಳಾವ ಏನಿಲ್ಲ, ಅದ್ರ ಬುಕ್ನಾಗ ಆದ ಏನಿಲ್ಲ. ಅದು ನಾವು ಹೇಳೋದು ಗೊತ್ತಾಗ್ತದೆ ಅವ್ರಿಗೆ. ನೋಡ್ಬೋದು ಬಂಧುಗಳೇ, ಇಲ್ಲಿ ಮಕ್ಕಳೇ ಇಲ್ಲ, ಒಂದು ಮಕ್ಕಳಿಲ್ಲ. ಸುಮ್ಮ ಕೇಳೋಣ, ಮೊನ್ನೆ ಒಂದೇ ಹುಡುಗಿ ಇತ್ತತ್ತ, ಅದನ್ನು ಬರೆದು ಬಿಟ್ಟದ.